ಏನಾಗೈತೆ ಅಂತ ಗೊತ್ತಿಲ್ಲ. ಸೌಂಡ್ ಮಾಡ್ತಾನೆ ಅವನೇ, ಬಾರೋ ತಿನ್ನೋ ಕುಡಿಯೋ ಏನು ಬೇಡ. ಅಯ್ಯೋ ನಿದ್ದೆ ಬತ್ತಾ? ಇರೋದು ಜಿಫೇನು ನಾನು ಇಬ್ಬರು ಬರ್ಬಾದಾಗೋಗ್ಬಿಟ್ಟಿದ್ದೀವಿ. ಇಲ್ಲ ಇವಂದು ಇದು ಕಂಪ್ನಿ ಐತಲ್ಲ, ಕಂಪ್ನಿ ನಡೆಸ್ತಾನೆ. ಇದೊಂದು ಆಗಲಿಲ್ಲ ಏನು ಅಡುಗೆ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಮಮ್ಮಿ ತಿಂಡಿ ಮಾಡ್ತಾವ್ರೆ. ನಾನಿವಾಗ ಸ್ವಲ್ಪ ನೀರು ತರಬೇಕು. ಎಲ್ಲ ನೀರಲ್ಲೂ ಎಲ್ಲ ಬಾಟ್ಲಲ್ಲೂ ನೀರು ಖಾಲಿ ಆಗಿಬಿಟ್ಟೈತೆ. ಅದಕ್ಕೆ ಹೋಗ್ಬಿಟ್ಟು ಇವಾಗ ಜಲ್ದಿ ತೊಗೊಂಬರ್ತೀನಿ. ಆಮೇಲೆ ಒಂದು ಮಿಕ್ಸಿ ರಿಪೇರಿ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಮಮ್ಮಿನ ಕರ್ಕೊಂಡು ಹೋಗ್ತೀನಿ. ಆ ಸ್ಟವ್ ವರ್ಕ್ ಆಯ್ತಲ್ಲ, ಇವಾಗ ಏನಾದರೂ ಈ ಕಡೆ ಮಾಡಿದ್ರೆ ಎಸ್ಕೇಪ್ ಆಗೋಯ್ತಾನೆ ಅವ್ನು ಬೇರೆ. ಬರಲ್ಲ ಅನ್ನೋ ಟೆನ್ಷನ್. ಅಯ್ಯೋ ಫುಲ್ ನಿದ್ದೆ. ಸೌಂಡ್ ಕೇಳಿಸ್ಕೊಂಡ್ರೆ ಫುಲ್ ನಿದ್ದೆಲ್ಲೇ ಎಲ್ಲ ಸ್ವಿಚ್ ಚಾನಲ್ ಐತೆ. ಹೋಗ್ಬಿಟ್ಟು ಒಂದು 10 ನಿಮಿಷದಲ್ಲಿ ನೀರೆಲ್ಲ ತೊಗೊಂಬತ್ತೀನಿ. ಇದನ್ನು ಡಂಪೆಲ್ಲ ಮಾಡಿ ನೀರೆಲ್ಲ ತೊಗೊಂಬಂದ್ಬಿಟ್ಟು ಸಿಗ್ತೀನಿ. ಅಲ್ಲೆಲ್ಲ ಒಂದು ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫಾಸ್ಟಾಗಿ ಬರ್ತೀನಿ. ಎಲ್ಲ ತಂದು ಫಿಲ್ ಮಾಡಿದಾಯಿತು. ಇವಾಗ ಇನ್ನೇನು ಕೆಲಸ ಇಲ್ಲ. ಇದ್ಯಾವುದೋ ವಿಮಲ್ ಬ್ಯಾಗ್ ಅಡ್ಡಕ್ಕೆ ಬಂದ್ಬಿಟ್ಟೈತಲ್ಲ. ತಿಂಡಿ ಹಾಕ್ಕೊಂಡು ಮಮ್ಮಿ ಚಪಾತಿ ಹಾಕ್ತವ್ರೆ. ಚಪಾತಿ ತಿನ್ನಬೇಕು. ಇವೆರಡು ಕ್ಯಾನ್ ಇಲ್ಲೇ ಪೆಂಡಿಂಗ್ ಐತೆ. ಇದೆರಡೂ ಹಾಕ್ಬೇಕಲ್ಲ, ಚೆಲ್ಲೋ ಐತದೆ. ಅಂದರೆ ಎಕ್ಸ್ಟ್ರಾ ನೀರು ಐತೆ ಅನಿಸ್ತದೆ ಅಲ್ಲನಮ್ಮ? ಹಾಂ, ಇದಾದರೂ ಹಾಕ್ತೀನಿ ರೀ, ಕೋಲ್ಡ್ ವಾಟ್ರಿಗೆ. ಇದು ಕ್ಯಾಪ್ ಎಲ್ಲ ಇಲ್ಲ ಐತೆ. ಇದನ್ನಾದರೂ ಹಾಕ್ಬಿಟ್ಟು ಗಾಯ್ಸ್ ತಿಂಡಿ ಮುಗಿಸ್ಬಿಟ್ಟು ಇವಾಗ ಸ್ಟವ್ ರಿಪೇರಿಗೆ ಹೋಗ್ಬೇಕು. ಅದಕ್ಕೋಸ್ಕರನೇ ಆ ಗಾಡಿ ಮೇಲೆ ಇಟ್ಟಿದ್ದೀನಿ ಆ ಸ್ಟವ್ನ. ಒಂದೈತೆ, ಇನ್ನೂ ಒಂದು ಬ್ಯಾಗ್ ಐತಲ್ಲ, ಅದು ಹಿಂಗೆ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಇದೇನೋ ತಗೊಂಡು ಇದೇ ಮೇನ್ ಸ್ಟವ್. ಇಲ್ಲ ಒಂದೈತೆ ವಿಮಲ್ ಬ್ಯಾಗ್ಗಳು ಬೇಡಿಕೆ. ಯಾವ ಸ್ಪಾನ್ಸರಲ್ಲ ವಿಮಲ್ದು, ಬ್ಯಾಗ್ ಕೊಟ್ಟಿದ್ದು ಇದಷ್ಟೇ. ಇದರಲ್ಲಿ ಒಂದು ಸ್ಟವ್ ಐತೆ, ಒಂದು ಮಿಕ್ಸಿ ಐತೆ. ಹೆಂಗೆ ಇಟ್ಕೊಳ್ಳೋದು ಅಂತ ಯೋಚನೆ. ಇದೆಲ್ಲ ತಾಂಬಿಟ್ಟಿದೆಯಲ್ಲಮ್ಮ ಬರ್ನಲ್ಲಿ. ಅವ್ನಿಗೆ ಈಚೆ ಕಳ್ಸಾಗಿ ಇರೋದು. ಅವನಿಗೆ ಈಚೆಗೆ ಹೋಗ್ಬೇಕಂದ್ರೆ ಸಖತ್ ಹಿಂಸೆ. ಬೈಲಿ ಹಾಂ, ಏನು ಸಮಾಚಾರ? ಹಾಂ ಭವನ ಕರೆದಿದ್ದಷ್ಟು ಬಂದ್ಬಿಟ್ಟು ನಾನು ಅಲ್ಲೇ ಐತಲ್ಲ, ತಿನ್ ಫಸ್ಟ್. ಅದು ಎಲ್ಲಿಗೆ ಬರ್ತೀಯಪ್ಪ? ನಾನು ಇವಾಗ ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಕೊಂಡು ಬರ್ತೀನಿ. ಬಿಸಿಲು, ಅದಕ್ಕೋಸ್ಕರ ಹ್ಯಾಟ್ ಹಾಕ್ಕೊಂಡು ತಿರುಗ್ತಾ ಇದ್ದೀನಿ. ಇಲ್ಲ ಒಂದು ಬಿಸಿಲಲ್ಲಿ ತಲೆ ಎಲ್ಲ ಫುಲ್ ಸುಟ್ಟೋಯ್ತದೆ. ಏನೋ ಒಂದು ಚಿಕ್ಕದೊಂದು ಹ್ಯಾಟ್ ಹಾಕಬೇಕು. ಅಯ್ಯ ಹೋಗಕ್ಕೆ ನೋಡಿ ಹೆಂಗಾಡ್ತಾನೆ ಅಂತ. ಹೋಗಲ್ಲ ಈಗ. ನಮ್ಮಮ್ಮ ಈಗ ಏನಾದರೂ ಹೇಳಿದ್ರೆ ಹೋಗಲ್ಲ. ಇಲ್ಲೇ ಇರ ಬರೋವ್ರಿಗೂ ಹೊರಿಯೋ ಒಂಟೆ ಹೋಗುವಲ್ಲಿ ನೀರು ತೊಗೊಂಡವ್ರು ನಮ್ಮಮ್ಮ. ತೊಗೊಳ್ಳೋಣ? ಅದು ಆಗ್ತದೆ. ಗಾಯ್ಸ್ ಬೆಳ್ಳೂರು ಬಂದಿದೆ. ಜಿಫೈನ್ ಮತ್ತು ಉಜೈಫ್ ಸಿಕ್ಕವ್ರೆ ಇಬ್ಬರು. ಹಂಗೆ ಮಜ್ಜಿಗೆ ಕುಡಿಯೋಕ್ಕೆ ಅಂತ ಕರ್ಕೊಬಂದು ಉಜೈಫ್ ಏನೇನೋ ಸರ್ಚ್ ಮಾಡ್ತಾವನೆ. ಜಿಫೈನ್ ಅದು ನೋಡ್ತಾವೆ. ಏನು ಜಿಫೈನ್ ಸಮಾಚಾರ? ಶೆಕೆನಾ? ಎಷ್ಟು ತಣ್ಣಗೈತೆ ನೋಡಿ ಇಲ್ಲಿ. ಸನ್ಶೇಡು ಹೆಂಗೆ ಬೀಳ್ತೈತೆ ನೋಡು. ಹಿಂಗೆಲ್ಲ ಸನ್ಶೇಡ್ ಬೀಳ್ತದೆ. ಏನು ಶೆಕೆ ಅಂತೆಲ್ಲ. ಇವನೇ ಇವಾಗ ಪ್ರೆಸೆಂಟು ದುಡ್ಡು ಮಾಡ್ತಾ ಇರೋನು ಎಲ್ಲರಿಗಿಂತ. ಇವನೊಬ್ಬನೇ ಉಜೈಫ್ ಒಬ್ಬನೇ ಈಗ ಪ್ರೆಸೆಂಟಲ್ಲಿ ಕೆಲಸ ಮಾಡ್ತಾ ಇರೋರು. ಚೆನ್ನಾಗಿ ಫೈನಾನ್ಷಿಯಲ್ ಕಂಡೀಷನಲ್ಲಿ ಇರೋರು. ಜಿಫೇನು ನಾನು ಇಬ್ಬರು ಬರ್ಬಾದಾಗೋಗ್ಬಿಟ್ಟಿದ್ದೀವಿ. ಇಲ್ಲ ಇವಂದು ಇದು ಕಂಪ್ನಿ ಐತಲ್ಲ, ಕಂಪ್ನಿ ನಡೆಸ್ತಾನೆ. ಈ ಸೌಂಡ್ ಕೇಳಿದ ತಕ್ಷಣ ಬಂದ್ಬಿಟ್ಟ ಇವತ್ತು. ಫಸ್ಟೇನೆ ಕಡೆ ಎಲ್ಲ ನೋಡ್ಕೊಂಡು ನೀಟಾಗಿ ಬರ್ತಾವೆ ನೋಡಿಕೆ. ಸ್ಟವ್ ತೊಗೊಂಡೋಗಿದ್ದು ಒಂದು ಆಗಲೇ ಇಲ್ಲ. ಅದೇನೋ ಜೆಟ್ ಇಂಜಿನ್ ಅಂತ ಅದು ಸ್ಟವ್. ಅದಾಗಲ್ಲ ಅಂದರು. ಅದಕ್ಕೆ ಒಂದಾಯಿತು, ಒಂದು ಮುಗಿಸ್ಕೊಂಡು ಬಂದಿದ್ದು ಅಷ್ಟೇ. ಅದೊಂದು ಆಗಲಿಲ್ಲ. ಬಾರೋ, ಏನು ಅಳತೆ ಲೆಕ್ಕ ಆಗ್ತಿದ್ಯಾ? ಬಾರೇ ಬಾರೋ. ಇದೊಂದು ಆಗಲಿಲ್ಲ ಏನು ಅಡುಗೆದು. ಇದು ಹಿಂಗೆ ಇರಲಿ. ಸ್ಟವ್ ಒಂದು ಆಗಲಿಲ್ಲ, ಒಂದು ಆಯ್ತು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಇದೇನಾಗೈತೆ ಅಂತ ಅವ್ರಿಗೆ ಗೊತ್ತು, ರಿಪೇರಿ ಮಾಡೋರಿಗೆ.
ಮಿಕ್ಸಿ ತಗೊಂಡೋದು, ಮಿಕ್ಸಿ ಅದೇನು ಆಗಿಲ್ಲ, ಬಟನ್ ಆಫ್ ಆಗಿತ್ತು. ಸೊ ರೆಡಿ ಆಯಿತು. ಹೋಗಿ ಒಳಗಡಿಕಿನೇನು ಅಲ್ಲಿಂದ ಬರೋ ಅಷ್ಟಲ್ಲೇ ಫುಲ್ಲು ಎಲ್ಲ ಬೆವತೋಗಿದ್ದಾಗೈತೆ. ಎಲ್ಲ ಹೆಡ್ಸೆ ಕೂದಲೆಲ್ಲ ಹಿಂಗುದ್ಬಿಟ್ಟಿದೆ. ಮುಖ ತೊಳಿತೀನಿ ಫಸ್ಟ್ ಒಂಚೂರು. ಎಷ್ಟು ಗೊತ್ತಾ ಬಿಸಿಲು ಹೊಡಿತಾ ಇರೋದು, ಅಪ್ಪ ಎಲ್ಲದು ಕಾಣಿಸ್ತಾ ಇಲ್ಲ ಸೂರ್ಯ. ಬರೋ ಅಷ್ಟರಲ್ಲೇ ಫುಲ್ಲು ಮೈಯೆಲ್ಲ ಬಿಸಿ ಆಗೋಗ್ಬಿಟ್ಟಿತ್ತು. ಬಂದು ಮುಖ ತೊಳೆದಿದ್ದಕ್ಕೆ ಸರಿ ಆಯ್ತು, ಇಲ್ಲ ಅಂತಿದ್ರೆ ಫುಲ್ ಮುಖ ಎಲ್ಲ ಇವಾಗ ಉರಿತಾ ಇರೋದು. ಎಷ್ಟು ಒಂದು 20 ನಿಮಿಷ ಬೇಕಾಯ್ತು ಬರೋಕ್ಕೆ. ಅಷ್ಟೊಂದೇ ಫುಲ್ಲು ಇದು ಮುಖ ಎಲ್ಲ ಸುಟ್ಟೋಯ್ತೈತೆ ನೋಡಿ, ಹೊಡಿತೈತೆ ಸೈಡಲ್ಲಿ. ಮಧ್ಯಾಹ್ನ ಹೋದವನು ಈಗ ಬಂದೆ ಮನೆಗೆ. ಹಾಲು ತರಬೇಕಿತ್ತಲ್ಲ, ಟೈಮ್ ಆಗೈತೆ ಅದಕ್ಕೋಸ್ಕರ. ಮಮ್ಮಿ ಎಲ್ಲಿ ಕಾಣಿಸ್ತಾರಲ್ಲ. ಹಾಂ ಏನು ನೋಡಿ ಜಂಪು. ಮಮ್ಮಿ ಟೀ ಮಾಡಿ ಕುಡಿತಾವ್ರೆ ಅನಿಸ್ತದೆ. ಇವನಿಗೂ ಹಾಕಮ್ಮ ಚೂರು ಕುಡೀಲಿ. ಏಯ್ ಬರೆಯೋ. ಇವಾಗ ಇದ್ದಾಗ ಮಾತ್ರ ಸ್ವಲ್ಪ ಇದಿರ್ತಾನೆ. ಈಚಕ್ಕೆ ಹೋದ್ರೆ ಯಾರು ಈಚಕ್ಕೆ ಹೋಗ್ಬಿಟ್ರೆ ಯಾರು ಗೊತ್ತಿರಲ್ಲ ಇವನಿಗೆ. ಕ್ಯಾನ್ ಕೊಡಮ್ಮ. ಏಯ್ ಬರ ಇಲ್ಲಿ, ಬಾಯ್ಲಿ ಜಲ್ದಿ ಬಾಯ್ಲಿ ಅಂದರೆ ನೋಡಿ ಜಂಪು. ಕ್ಯಾನ್ ಕೊಡಮ್ಮ. ಅಲ್ಲಿ 6:30. ಅವ್ನು ಏನು ಸುಮ್ಮನೆ ಸೌಂಡ್ ಮಾಡ್ತಾ ಇರ್ತಾನೆ, ಏನು ಬೇಕು ಅನ್ನೋದು. ಬಾರ ಇಲ್ಲಿ. ಹೇಯ್ ಬರೆಯೋ. ಏನು ಬೇಕು ಅವನಿಗೆ ಗೊತ್ತಿರಬೇಕು. ಏನೇ ಸುಮ್ಮನೆ ಹೋಗಿದ ತಕ್ಷಣ ಸೌಂಡ್ ಮಾಡ್ತಾನೆ ನೋಡಿ, ಸೌಂಡ್ ಮಾಡ್ತಾನೆ ಅಷ್ಟೇ. ಸೌಂಡ್ ಮಾಡ್ತಾನೆ. ಏನು ನೀರು ಕುಡಿತಾ ಬೇಡ ತಾನೆ? ಕಳಿಸುವಾಗ ಹಾಲು ತೊಗೊಂಬರ್ಬೇಕು. ಟೈಮ್ ಆಗೈತೆ ಆಲ್ರೆಡಿ. ಅದಕ್ಕೆ ಹೋಗ್ಬಿಟ್ಟು ಈಗ ಹಾಲೆಲ್ಲ ತೊಗೊಂಬಿಟ್ಟು ಮನೆಗೆ ಕೊಡ್ತೀನಿ. ಆಮೇಲೆ ಮತ್ತೆ ಟೈಮ್ ಆದರೆ ಹೋಗ್ಬಿಟ್ಟು ತರೋಕ್ಕಾಗಲ್ಲ, ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ. ಏನಾಗೈತೆ ಅಂತ ಗೊತ್ತಿಲ್ಲ. ಸೌಂಡ್ ಮಾಡ್ತಾನೆ ಅವನೇ. ಬಾರೋ ತಿನ್ನೋ ಕುಡಿಯೋ ಏನು ಬೇಡ. ಅಯ್ಯೋ ನಿದ್ದೆ ಬತ್ತಾ? ಹಾಂ ಅಮ್ಮನೂ ಕೇಳ್ತಾರೆ ಏನು ಬೇಕಂತ, ಏನೂ ಗೊತ್ತಿಲ್ಲ, ಸುಮ್ಮನೆ ಅವನೇ. ಬಾಯ್ಲಿ. ಹಾಂ ಕೂತ್ಕೊ ಅಲ್ಲಿ. ಬಾಯ್ಲಿ ಬಾರ ಇಲ್ಲಿಗೆ ಬಾ ಜಲ್ದಿ ಬರಿಯೋ. ಇವಾಗ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಬಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಒಂದು ಮದುವೆ ಐತೆ, ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಡ್ಯಾಡಿ ಒಂದು ಕಡೆ ಹೋಗೋರು, ನಾನೊಂದು ಕಡೆ ಹೋಗ್ತಾಯಿದ್ವಿ. ಮಮ್ಮಿ ಇಲ್ಲಿ ಕುತ್ಕೊಂಡು ಸೀರಿಯಲ್ ನೋಡ್ತಾವೆ. ಅದು ನೋಡ್ತಾ ಅಲ್ಲಿ ಹೋಗ್ಬಿಟ್ಟು ಒಂದು 1/2 ಅವರಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಬಂದು ಊಟ ಏನೇನು ಎಲ್ಲ ಆಗಿರುತ್ತಲ್ಲ ಡೈರೆಕ್ಟ್ ಬರೋದಷ್ಟೇ. ಆಗಲೇ ಬಂದಿದ್ದಾಯಿತು, ನಿದ್ದೆ ಮಾಡ್ತಿದ್ದೆ. ಇವಾಗಿದ್ದೆ ಎಡಿಟ್ ಮಾಡಬೇಕಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.